ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತ ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ದಿನಾಂಕ 20, 21 ಮತ್ತು 22 ಟೋಟಲ್ ಆಗಿ 3 ದಿನಗಳ ಕಾಲ ಏನಪ್ಪ ನಡೀತು ಅಂತ ಅಂದರೆ ಪರೀಕ್ಷೆಗಳು ನಡೆದವು. ಏನಪ್ಪ ಅಂತಂದರೆ FDA ಎಕ್ಸಾಮ್ಗೆ, HK ರೀಜನ್ನ FDA ಎಕ್ಸಾಮ್ಗೆ ಪರೀಕ್ಷೆಯನ್ನು ಮಾಡಲಾಯಿತು. ಆ ಒಂದು ಪರೀಕ್ಷೆಗೆ GK ಕ್ವಶನ್ ಪೇಪರನ್ನು ತೆಗೆದುಕೊಂಡು ನಾನು ಇವತ್ತು ಬಂದಿದ್ದೇನೆ. ನೋಡಿ, ನಮ್ಮ ತರಗತಿಯಲ್ಲಿ ನಿಮಗೆ A1 ಸೀರೀಸ್ ನಿಮಗೆ ಕಾಣ್ತದೆ, ಇಲ್ಲಿ ನೋಡ್ಬೋದು. ಈ ಒಂದು A1 ಸೀರೀಸ್ನಲ್ಲಿ ನಮ್ಮ ಒಂದು ಕ್ವಶನ್ ಪೇಪರ್ ಇದೆ, ಅದನ್ನು ನೀವು ನೋಡ್ಕೊಂಡು ಬರ್ಬೋದು. ನೋಡಿ, ತುಂಬ ಇಂಪಾರ್ಟೆಂಟಾಗಿ ಈ ಒಂದು ತರಗತಿಗಳು ಯಾವ ರೀತಿ ಇದ್ದಾವೆ ಅಂತ ಅಂದರೆ, ನಿಮಗೆ ಮುಂದೆ ಬರ್ತಕ್ಕಂತಹ ಎಲ್ಲ ಪರೀಕ್ಷೆಗಳು ಯಾವ ಪರೀಕ್ಷೆ ಬರ್ಬೋದು ಅಂದರೆ, ಈಗ 11ನೇ ತಾರೀಕಿನಂದು ಇನ್ನೂ ಕೂಡ HK ರೀಜನ್ನ ಒಂದು ಪರೀಕ್ಷೆಗಳು ಬರ್ತವೆ. ಆ ಒಂದು ಪರೀಕ್ಷೆಗಳಿಗೂ ಕೂಡ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಕ್ಕಂಥದ್ದು ಅತಿ ಅಮೂಲ್ಯವಾಗಿ ಇರ್ತಕ್ಕಂಥದ್ದು. ಓಕೆನಾ? ಅದಕ್ಕಾಗಿ ಈ ಒಂದು ತರಗತಿಯನ್ನು ಇಲ್ಲಿಗೆ ಕೊಟ್ಟಿದ್ದೇನೆ. ಓಕೆ, ಈಗ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ನೋಡಪ್ಪ, ಮೊದಲನೇ ಪ್ರಶ್ನೆ ಏನಪ್ಪ ಅಂತ ಅಂದರೆ, ಇಲ್ಲಿ ನೋಡ್ಬೋದು, ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮಗಳನ್ನು ಇಲ್ಲಿ ಸಾಮಾಜಿಕ ಲೆಕ್ಕ ಪರಿಶೋಧನಾ ಪ್ರಕ್ರಿಯೆಯನ್ನು ಸಾಂಸ್ಥೀಕರಿಸಿದ ಒಂದು ಕೀರ್ತಿ ಯಾವ ಭಾರತೀಯ ರಾಜ್ಯಕ್ಕೆ ಸಲ್ಲುತ್ತೆ ಅಂತ. ನೋಡಿ, ಇನ್ನೊಂದ್ಸಲಿ ಓದ್ಕೊಳ್ಬೇಕಾದ್ರೆ ಏನಪ್ಪ ಪ್ರಶ್ನೆ ಅಂತ ಅಂದರೆ, ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಸಾಮಾಜಿಕ ಲೆಕ್ಕ ಪರಿಶೋಧನಾ ಪ್ರಕ್ರಿಯೆಯನ್ನು ಸಾಂಸ್ಥೀಕರಣಗೊಳಿಸಿರ್ತಕ್ಕಂಥ ಒಂದು ಕೀರ್ತಿ ಯಾವ ಭಾರತೀಯ ರಾಜ್ಯಕ್ಕೆ ಇಲ್ಲಿ ಸಲ್ಲುತ್ತೆ ಅಂತ. ನೋಡಿ, ಆಪ್ಷನ್ ನೋಡ್ಬೋದು, ಕರ್ನಾಟಕ, ರಾಜಸ್ಥಾನ, ಕೇರಳ ಮತ್ತು ತಮಿಳುನಾಡು ಅಂತ 4 ಆಪ್ಷನ್ ಇದ್ದಾವೆ. ಇಲ್ಲಿ ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ ಇಲ್ಲಿ ರಾಜಸ್ಥಾನ ಇದನ್ನು ಮಾಡಿರ್ತಕ್ಕಂಥದ್ದು. ರಾಜಸ್ಥಾನ ಆಪ್ಷನ್ 2 ಸರಿಯಾದ ಉತ್ತರ ಆಗಿದೆ. ಓಕೆನಾ? ಮುಂದೆಯೂ ಕೂಡ ನಿಮ್ಮ ಬರ್ತಕ್ಕಂಥ ಒಂದು ಪರೀಕ್ಷೆಗಳಲ್ಲಿ, ಅಂದರೆ ಯಾವ ಪರೀಕ್ಷೆ ಆಗಿರ್ಬೋದು, ಮುಂದೆ ಬರ್ತಕ್ಕಂಥ KEಯನ್ನು ನಡೆಸ್ತಕ್ಕಂಥ ಒಂದು ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಇಂಥ ಪ್ರಶ್ನೆ ಕೇಳ್ಬೋದು. ಈಗ ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮ ಅಂತ ಈಗ ರೀಸೆಂಟಾಗಿ ಇರ್ತಕ್ಕಂಥ ಒಂದು ಕರೆಂಟ್ ಅಫೇರ್ಸ್ ಕ್ವಶನ್ ಇದು. ಇದೇ ರೀತಿ ನಿಮಗೆ ಮುಂದೆ ಬರ್ತಕ್ಕಂಥ ಕರೆಂಟ್ ಅಫೇರ್ಸ್ಗಳನ್ನು ಕೂಡ ನೀವು ನೋಡ್ಕೋಬೇಕಾಗಿರ್ತದೆ. ಇದು ಯಾವಾಗಪ್ಪ ಅಂತ ಅಂದರೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಕರೆಂಟ್ ಅಫೇರ್ಸ್ ಇದು. ಓಕೆನಾ? ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಈಗ ನೆಕ್ಸ್ಟು ಎರಡನೇ ಪ್ರಶ್ನೆಗೆ ಬರೋಣ. ನೋಡಿ, ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು, ಇತ್ತೀಚೆಗೆ ಆಗಿರ್ತಕ್ಕಂಥ ಒಂದು ಪ್ರಶ್ನೆ. ಏನಪ್ಪ ಅಂತಂದರೆ, ಪ್ರತಿ ವರ್ಷವೂ ವಿಚಕ್ಷಣಾ ಜಾಗೃತಿ ಸಪ್ತಾಹ ಅಂತ ಕರಿತೇವೆ. ಜಾಗೃತಿ ಸಪ್ತಾಹ ಅಂತ ಅಂದರೆ ವಿಜಿಲೆನ್ಸ್ ಅವೇರ್ನೆಸ್ ವೀಕ್ ಅಂತ ನಾವು ಇಂಗ್ಲೀಷ್ನಲ್ಲಿ ನೋಡ್ಬೋದು. ಇಂಗ್ಲೀಷ್ನಲ್ಲೂ ಕೂಡ ನಾನು ಕ್ವಶನನ್ನು ನಾನು ತೋರಿಸ್ತೇನೆ, ನೀವು ನೋಡ್ಬೋದು. ಇಲ್ಲಿ ನೋಡಿ, ವಿಜಿಲೆನ್ಸ್ ಅವೇರ್ನೆಸ್ ವೀಕ್ ಈಸ್ ಅಬ್ಸರ್ವ್ಡ್ ಎವ್ರಿ ಇಯರ್ ಇನ್ ದ ಮಂತ್ ಆಫ್ ಅಂತ ಕೊಟ್ಟಿದ್ದಾರೆ. ಯಾವ ಒಂದು ತಿಂಗಳಿನಲ್ಲಿ ಈ ಒಂದು ವಿಜಿಲೆನ್ಸ್ ಅವೇರ್ನೆಸ್ ವೀಕನ್ನು ನಾವು ನೋಡ್ತೇವೆ ಅಂತ. ಪ್ರತಿ ವರ್ಷವೂ ವಿಚಕ್ಷಣಾ ಜಾಗೃತಿ ಸಪ್ತಾಹವನ್ನು ನಾವು ಪ್ರತಿ ವರ್ಷ ಅಕ್ಟೋಬರ್ ತಿಂಗಳಿನಲ್ಲಿ ನೋಡ್ತೇವೆ. ಈ ವರ್ಷ ಯಾವಾಗಪ್ಪ ನಡೀತು ಅಂತ ಅಂದರೆ ಅಕ್ಟೋಬರ್ 29ರಿಂದ ನವಂಬರ್ 2ರವರೆಗೆ ನಡೀತು. ಇದರಲ್ಲಿ ಏನಾದರೂ ನವಂಬರ್ ಇತ್ತು ಅಂತಲೂ ಕೂಡ, ನವೆಂಬರ್ ಆಪ್ಷನ್ ಇತ್ತು ಅಂತಲೂ ಕೂಡ ಇಲ್ಲಿ ಗ್ರೇಸ್ ಬರುವಂಥ ಒಂದು ಸಾಧ್ಯತೆ ಇರ್ತಾಯಿತ್ತು. ಅಕ್ಟೋಬರ್ ಅಥವಾ ನವಂಬರ್, ಇಲ್ಲ ಅಂತ ಅಕ್ಟೋಬರ್ ನವಂಬರ್ ಅಂತಲೂ ಕೂಡ ನಿಮಗೆ ಆಪ್ಷನಲ್ಲಿ ಕೊಡ್ಬೋದು. ಅದು ಕೂಡ ಸರಿಯಾದ ಉತ್ತರ ಆಗಿರ್ತದೆ ಅಂತ ಇಲ್ಲಿ ಹೇಳಬಹುದು. ನೆಕ್ಸ್ಟು ಮೂರನೇ ಒಂದು ಪ್ರಶ್ನೆಗೆ ಬರೋದಾದರೆ, ಏನಪ್ಪ ಮೂರನೇ ಪ್ರಶ್ನೆ ಅಂತ ಅಂದರೆ, ಭಾರತ ಸಂವಿಧಾನದ 243D ವಿಧಿಯು ಏನನ್ನು ಹೇಳ್ತದೆ ಅಂತ. ಭಾರತ ಸಂವಿಧಾನದ 243D ವಿಧಿಯು ಏನನ್ನು ನಿರೂಪಣೆ ಮಾಡುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ. ನೋಡಪ್ಪ, 243 ವಿಧಿ ಏನಪ್ಪ ಹೇಳುತ್ತೆ ಅಂತ ಅಂದರೆ, ಪಂಚಾಯಿತಿಗಳಲ್ಲಿ ಮೀಸಲಾತಿಗಳನ್ನು ಇಲ್ಲಿ ಹೇಳ್ತಕ್ಕಂಥದ್ದು. ಏನಪ್ಪ ಅಂದರೆ ಪಂಚಾಯಿತಿಗಳಲ್ಲಿ ಮೀಸಲಾತಿ, ಆಪ್ಷನ್ 2. ಓಕೆನಾ? ಪಂಚಾಯಿತಿಗಳಲ್ಲಿ ಮೀಸಲಾತಿಯನ್ನು 243D ವಿಧಿ ಹೇಳ್ತದೆ. ಅದೇ ರೀತಿ ನೀವು ಏನಪ್ಪ ತಿಳ್ಕೊಬೇಕು ಅಂತಂದರೆ, ಮುಂದೆ ಪರೀಕ್ಷೆನ ಬರೀತಕ್ಕಂಥ ಒಂದು ವಿದ್ಯಾರ್ಥಿಗಳು ಗ್ರಾಮ ಸಭೆಯ ಅಧಿಕಾರ ಯಾವುದು ಹೇಳ್ತದೆ, ರಾಜ್ಯ ಚುನಾವಣಾ ಆಯೋಗ ಯಾವುದು ಹೇಳ್ತದೆ, ರಾಜ್ಯ ಹಣಕಾಸು ಆಯೋಗ, ಅವರ ಆಪ್ಷನಲ್ಲಿ ಕೊಟ್ಟುಬಿಟ್ಟಿದ್ದಾರೆ ಅಂತ ಅಂದರೆ ಅದರ ಆರ್ಟಿಕಲ್ಗಳನ್ನು ನೀವು ಏನು ಮಾಡಬೇಕು, ತಿಳ್ಕೊಳ್ತಾ ಹೋಗಬೇಕು. ಇದು ಒಬ್ಬ ಅಭ್ಯರ್ಥಿಯ ಒಂದು ಲಕ್ಷಣ ಆಗಿರ್ತದೆ. ಓಕೆನಾ? ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ಹೋಗೋಣ. ನೋಡಿ, ಮುಂದಿನ ಪ್ರಶ್ನೆ ಏನಿದೆ ನೋಡಿ, MG ನರೇಗಾ GP ಅಂತ ಕೊಟ್ಟಿದ್ದಾರೆ. MGNRE-GP ಅಂತ. ಇದರ ಒಂದು ಪ್ರಮುಖ ಗುಣಲಕ್ಷಣಗಳು ಅಂದರೆ ಏನು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಏನಪ್ಪ ಪ್ರಮುಖ ಗುಣಲಕ್ಷಣಗಳು ಅಂತ ಇಲ್ಲಿ ಕೇಳಿದ್ದಾರೆ. ನೋಡಿ, ಇಲ್ಲಿ ಸಮಯದ ಭಾಗವಹಿಸುವಿಕೆ ಅಂತ ಇದೆ, ಮತ್ತು ದುರ್ಬಲ ವರ್ಗದವರಿಗೆ ಆದ್ಯತೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಗ್ರಾಮ ಸಭೆಗಳ ಒಂದು ಸಕ್ರಿಯ ಪಾತ್ರ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ 4ನೇದು ಮೆಟ್ರೋಪಾಲಿಟನ್ ಪ್ರದೇಶಗಳಲ್ಲಿ 100 ದಿನಗಳ ಉದ್ಯೋಗ ಅಂತ ಕೊಟ್ಟಿದ್ದಾರೆ. ನೋಡಿ,
ಮೆಟ್ರೋಪಾಲಿಟನ್ ಅಂತ ಅಂದರೆ ಸ್ವಲ್ಪ ಅರ್ಬನ್ ಅಂತ ಇಲ್ಲಿ ಬಂದುಬಿಡ್ತದೆ. ಅರ್ಬನ್ ಅಂತ ಅಂದರೆ ಸ್ವಲ್ಪ ನಗರ ಒಂದು ಜಾಗ ಅಂತ ಬಂದುಬಿಡ್ತದೆ. ಇಲ್ಲಿ ಮೆಟ್ರೋಪಾಲಿಟನ್ ಪ್ರದೇಶ ಅಲ್ಲ, ಇದು ರೂರಲಲ್ಲಿ ಅಥವಾ ವಿಲೇಜ್ಗಳಲ್ಲಿ ಅಥವಾ ಹಳ್ಳಿಗಳಲ್ಲಿ 100 ದಿನಗಳ ಒಂದು ಉದ್ಯೋಗವನ್ನು ಮಾಡೋದಕ್ಕೆ ಇದನ್ನು ತರಲಾಯಿತು. ಹಾಗಾಗಿ ಆಪ್ಷನ್ ಡಿ ಯಾವುದರಲ್ಲಿದೆ ಅದು ತಪ್ಪು. ಓಕೆನಾ. ನೋಡಿ, ಆಪ್ಷನ್ ಡಿ ಎಲ್ಲೆಲ್ಲಿದೆ? ಆಪ್ಷನ್ 4ರಲ್ಲೂ ಕೂಡ ಇದೆ, ತಪ್ಪು. 3ರಲ್ಲೂ ಕೂಡ ಇದೆ, ಇದು ತಪ್ಪು. ನೆಕ್ಸ್ಟು 2ರಲ್ಲೂ ಕೂಡ ಇದೆ, ಇದು ತಪ್ಪು. ನೆಕ್ಸ್ಟು ಸರಿಯಾದ ಉತ್ತರ ನೋಡಿದರೆ ಆಪ್ಷನ್ 1. ನೋಡಿ, ಈ ರೀತಿಯಾಗಿ ನಿಮಗೆ ಒಂದೇ ಒಂದು ಆನ್ಸರ್ ಗೊತ್ತಿದ್ದರೂ ಕೂಡ ನೀವು ಆನ್ಸರ್ನ ಮಾಡಬಹುದು. ನಿಮಗೆ ಸಮುದಾಯದ ಭಾಗವಹಿಸುವಿಕೆ ಎಲ್ಲ ಕಡೆ ಇರ್ತದೆ, ಅದನ್ನು ನೀವು ಗೊತ್ತಿರ್ತದೆ, ಎಲ್ಲರಿಗೂ ಕೂಡ ಗೊತ್ತು, ಅದು ಎಲ್ಲದರಲ್ಲೂ ಕೂಡ ಇರಬೇಕು ಅಂತ. ಅದನ್ನು ತೊಗೊಂಡು ನಾವು ನೋಡಿದರೆ ಆಪ್ಷನ್ ಬಿ ಬರೋದಿಲ್ಲ. ಮತ್ತು ಡಿಯನ್ನು ನೋಡಿದರೆ ನಾವು ಏನಪ್ಪ ಮಾಡ್ತೇವೆ, ಇವು 3 ಕೂಡ ಬರೋದಿಲ್ಲ. ಈ ರೀತಿಯಾಗಿ ನೋಡಿ ಏನಪ್ಪ ಮಾಡ್ಬೋದು, ನಾವು ಈ ಒಂದು ಕ್ವಶನ್ಗೆ ನಾವು ಆನ್ಸರ್ನ ಇಲ್ಲಿ ಮಾಡ್ಬೋದು ಅಂತ. ಓಕೆನಾ. ನೆಕ್ಸ್ಟು ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಇಂಗ್ಲೀಷ್ನಲ್ಲೂ ಕೂಡ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಪ್ರಶ್ನೆ ಪತ್ರಿಕೆಯನ್ನು ಟೆಲಿಗ್ರಾಮಲ್ಲೂ ಕೂಡ ಶೇರ್ ಮಾಡಿದ್ದೇನೆ. ಮತ್ತು ಅದರ ಜೊತೆಗೆ ಇನ್ನೂ ಕೂಡ ವಿದ್ಯಾರ್ಥಿಗಳು ಏನಪ್ಪ ಕೇಳ್ತಾರೆ ಅಂತ ಅಂದರೆ ಈ ಒಂದು ಕೀ ಆನ್ಸರ್ಸ್ಗಳನ್ನು ಕೂಡ ಶೇರ್ ಮಾಡಿ ಅಂತ ಟೆಲಿಗ್ರಾಮ್ ಲಿಂಕನ್ನು ಈಗಾಗಲೇ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ. ಯಾರ್ಯಾರು ಡಿಸ್ಕ್ರಿಪ್ಷನ್ ನೋಡಿಲ್ಲ ಎಲ್ಲರೂ ಕೂಡ ಡಿಸ್ಕ್ರಿಪ್ಷನಲ್ಲಿ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಟೆಲಿಗ್ರಾಮಲ್ಲಿ ಇರ್ತಕ್ಕಂಥ ಒಂದು ಕ್ವಶನ್ ಕೂಡ ಅಲ್ಲಿ ನಿಮಗೆ ಸಿಗುತ್ತದೆ ಅಂತ. ಓಕೆನಾ. ಟೆಲಿಗ್ರಾಮ್ ಚಾನಲಲ್ಲಿ ನಿಮಗೆ ಎಲ್ಲ ಮಾಹಿತಿಗಳು ಫ್ರೀಯಾಗಿ ಸಿಗ್ತವೆ, ಅಲ್ಲೂ ಕೂಡ ಜಾಯ್ನ್ ಆಗಿ. ನೆಕ್ಸ್ಟು ಮುಂದಿನ ಪ್ರಶ್ನೆ ನೋಡ್ಬೋದು. ಕೆಳಗಿನವುಗಳಲ್ಲಿ ಯಾವುದು ಜನಸುನವಾಯಿ ಉದ್ದೇಶ ಅಲ್ಲ ಅಂತ. ಜನಸುನವಾಯಿ ಅಂತ ನಾವು ಇಂಗ್ಲೀಷ್ನಲ್ಲಿ ನೋಡ್ಕೊಂಬಿಡೋಣ. ಏನಿದೆ ಜನಸುನವಾಯಿ ಅಂತ ನೋಡಿ. ಏನಪ್ಪ, ವಿಚ್ ಈಸ್ ನಾಟ್ ದ ಫಾಲೋಯಿಂಗ್ ಆ್ಯನ್ ಆಬ್ಜೆಕ್ಟಿವ್ ಆಫ್ ಜನಸುನವಾಯಿ ಅಂತ ಕೊಟ್ಟಿದ್ದಾರೆ. ಜನಸುನವಾಯಿನ ಒಂದು ಆಬ್ಜೆಕ್ಟಿವ್ ಯಾವುದು ಅಲ್ಲ ಅಂತ. ಓಕೆನಾ. ನಾವು ಆಪ್ಷನ್ ನೋಡೋಣ ಈಗ. ನೋಡಿ, ಆಪ್ಷನಲ್ಲಿ ಏನಿದೆ ಅಂತ ಅಂದರೆ ಜನಸುನವಾಯಿ ಉದ್ದೇಶ ಯಾವುದಲ್ಲ ಅಂತ. ಗ್ರಾಮ ಪಂಚಾಯಿತಿ ಬಜೆಟ್ಗಳ ಪರಿಶೀಲನೆ ಅಂತ ಕೊಟ್ಟಿದ್ದಾರೆ. ನಾಗರಿಕರ ತೊಡಗಿಕೊಳ್ಳುವಿಕೆ ಅಂತ ಇದೆ. ಆಡಳಿತದಲ್ಲಿ ಪಾರದರ್ಶಕತೆ ಕೊಟ್ಟಿದ್ದಾರೆ. ಮತ್ತು ಹೊಣೆಗಾರಿಕೆ ಮತ್ತು ಸಾರ್ವಜನಿಕ ಕುಂದುಕೊರತೆಗಳಲ್ಲಿ ಇಲ್ಲಿ ಸಲ್ಲಿಸುವಿಕೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಯಾವುದೋ ಉದ್ದೇಶ ಅಲ್ಲ ಅಂತಾರೆ. ಗ್ರಾಮ ಪಂಚಾಯಿತಿಗಳ ಒಂದು ಬಜೆಟ್ಗಳ ಪರಿಶೀಲನೆಯ ಒಂದು ಉದ್ದೇಶ ಅಲ್ಲ ಅಂತ ಜನಸುನವಾಯಿ ಅಂತಕ್ಕಂಥದ್ದು. ಓಕೆನಾ. ಆಪ್ಷನ್ 1 ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ಅದೇ ರೀತಿ ಮುಂದಿನ ಪ್ರಶ್ನೆಗೆ ಬರೋದಾದರೆ 1999ರ ಆರ್ಥಿಕ ಉದಾರೀಕರಣದ ನಂತರ ಭಾರತದ ಆರ್ಥಿಕ ನೀತಿಯ ಪ್ರಮುಖ ಲಕ್ಷ್ಯ ಯಾವುದಾಗಿದೆ ಅಂತ ಇಲ್ಲಿ ಕೇಳಿದ್ದಾರೆ. ಅಂದರೆ 1991ರ ಇತ್ತೀಚೆಗೆ ಭಾರತದ ಆರ್ಥಿಕ ನೀತಿಯ ಪ್ರಮುಖ ಲಕ್ಷಣ ಇಲ್ಲಿ ಏನಂತ ಕೇಳಿದ್ದಾರೆ. ಏನಪ್ಪ ಲಕ್ಷಣ ಅಂತ ಅಂದರೆ ರಫ್ತು ಆಧಾರಿತ ಅಭಿವೃದ್ಧಿ ಮತ್ತು ವಿದೇಶಿ ಹೂಡಿಕೆಯನ್ನು ಪ್ರೋತ್ಸಾಹಿಸುವುದು. ಅಂದರೆ ನಾವು ಇದನ್ನು ನೋಡಿರ್ತೇವೆ, LPG ಅಂತ. ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಅಂತ. ಇದು ಯಾವಾಗಪ್ಪ ಬಂತು ಅಂತಂದರೆ 1991ರಲ್ಲಿ ಬಂದಿತ್ತು. ಓಕೆನಾ. ಇದು ಕೂಡ ನಿಮಗೆ ಗೊತ್ತಿರಬೇಕು. ಬೇರೆ ಯಾವುದು ಕೂಡ ಅಲ್ಲ. ಓಕೆನಾ. ಬೇರೆ ಯಾವುದು ಕೂಡ ಅಲ್ಲ. ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಆಗ್ತದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ನೋಡಿ, ಭಾರತದಲ್ಲಿ ಸಂಸದೀಯ ಸ್ವರೂಪದ ಸರ್ಕಾರವು ಈ ಕೆಳಗಿನವುಗಳಲ್ಲಿ ಯಾವುದರ ಉಪಸ್ಥಿತಿಯಿಂದ ಬಲಗೊಳ್ಳುತ್ತೆ ಅಂತ ಇಲ್ಲಿ ಕೇಳಿದ್ದಾರೆ. ನೋಡಿ, ದ್ವಿಸದನ ಶಾಸಕಾಂಗ ಇದೆ, ಸ್ವತಂತ್ರ ನ್ಯಾಯಾಂಗ, ಸಕ್ರಿಯ ಅಧ್ಯಕ್ಷ, ಮಂತ್ರಿಮಂಡಲವು ಲೋಕಸಭೆಗೆ ಉತ್ತರದಾರಿಯಾಗಿರುತ್ತೆ ಅಂತ ಇಲ್ಲಿ ಕೇಳಿದ್ದಾರೆ. ನೋಡಿ, ಏನಪ್ಪ ಅಂತಂದರೆ ಇಲ್ಲಿ ಭಾರತದ ಸಂಸದೀಯ ಸ್ವರೂಪದ ಸರ್ಕಾರವು ಕೆಳಗಿನ ಯಾವ ಒಂದು ಉಪಸ್ಥಿತಿಯ ಒಂದು ಬಲಗೈಯಲ್ಲಿದೆ ಅಂತ ಹೇಳಿ ಕೇಳಿದರೆ ಯಾವುದಪ್ಪ ಅಂತಾರೆ ಆಪ್ಷನ್ 4, ಮಂತ್ರಿಮಂಡಲದ ಲೋಕಸಭೆಗೆ ಇಲ್ಲಿ ಉದಾರಿಯಾಗಿರ್ತದೆ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಆಪ್ಷನ್ 4 ಇಲ್ಲಿ ಸರಿಯಾದ ಉತ್ತರ ಆಗ್ತದೆ. ಓಕೆನಾ. ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೇನೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಮುಂದಿನ ಪ್ರಶ್ನೆ ಏನಪ್ಪ ಅಂತ 2023ರಲ್ಲಿ ಮಸೂದೆಗಳಿಗೆ ಒಪ್ಪಿಗೆ ನೀಡುವಲ್ಲಿ ರಾಜ್ಯಪಾಲರು ಅನಗತ್ಯ ವಿಳಂಬ ಮಾಡುವುದನ್ನು ಟೀಕಿಸಲು ಸುಪ್ರೀಂ ಕೋರ್ಟ್ ಯಾವ ಒಂದು ಸಾಂವಿಧಾನಿಕ ಅನುಚ್ಛೇದವನ್ನು ಬಳಸಿತು ಅಂತ. ಸಾಂವಿಧಾನಿಕ ಅನುಚ್ಛೇದವನ್ನು ಇಲ್ಲಿ ಬಳಸಿತು ಅಂತ ಇಲ್ಲಿ ಕೇಳಿದ್ದಾರೆ. ನೋಡಿ, ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ ಇಲ್ಲಿ ಅನುಚ್ಛೇದ ಅಥವಾ ಆರ್ಟಿಕಲ್ 200 ಎಂಬತಕ್ಕಂಥದ್ದನ್ನು ಇಲ್ಲಿ ಬಳಸ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಇದು 2023ರಲ್ಲಿ ಮಸೂದೆಗಳಿಗೆ ಒಪ್ಪಿಗೆ ನೀಡುವಲ್ಲಿ ರಾಜ್ಯಪಾಲರು ಅನಗತ್ಯ ವಿಳಂಬ ಮಾಡುವುದನ್ನು ಟೀಕಿಸಲು ಸುಪ್ರೀಂ ಕೋರ್ಟ್ ಯಾವ ಸಾಂವಿಧಾನಿಕ ಅನುಚ್ಛೇದವನ್ನು ಬಳಸಿತು ಅಂತ ಅಂದರೆ ಅನುಚ್ಛೇದ 200. ತುಂಬ ಇಂಪಾರ್ಟೆಂಟ್ ಇದು. ಇದೇ ರೀತಿ ನಿಮಗೆ ಅನುಚ್ಛೇದ 111 ಏನು ಹೇಳ್ತದೆ, 123 ಏನು ಹೇಳ್ತದೆ, ಅದೇ 239 ಏನು ಹೇಳ್ತದೆ, ಅವೆಲ್ಲವನ್ನು ಕೂಡ ಗೊತ್ತಿರಬೇಕು. ಅನುಚ್ಛೇದ 123 ಏನು ಹೇಳುತ್ತೆ, ಕೋರ್ಟ್ ಬಗ್ಗೆ ಹೇಳುತ್ತೆ, ಗೊತ್ತಿದೆ ಅಂತ ಅಂದ್ಕೊಂಡಿದ್ದೇನೆ. 123, 124 ಮತ್ತು 213 ಇವೆಲ್ಲವೂ ಕೂಡ ನಿಮಗೆ ಗೊತ್ತಿರಬೇಕು. ಮತ್ತು ಮನಿ ಬಿಲ್ ಯಾವುದ್ರಲ್ಲಿ ಬರುತ್ತೆ ಅಥವಾ ಹಣಕಾಸಿನ ಒಂದು ಬಿಲ್ ಯಾವುದ್ರಲ್ಲಿ ಬರುತ್ತೆ ಅವೆಲ್ಲವೂ ಕೂಡ ನಿಮಗೆ ಗೊತ್ತಿರಬೇಕು ಅಂತ. ಅದೇ ರೀತಿ ನಾವು ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ಅಂತಾರಾಜ್ಯ ಮಂಡಳಿಯನ್ನು ಯಾವ ಒಂದು ಅನುಚ್ಛೇದದ ಒಂದು ಅಡಿಯಲ್ಲಿ ಸ್ಥಾಪನೆಯನ್ನು ಮಾಡಲಾಗಿದೆ ಅಂತ. ಅಂತಾರಾಜ್ಯ ಅಂತ ಇಂಟರ್ ಸ್ಟೇಟ್ ಕೌನ್ಸಿಲ್ ಅಂತ.
ಇಂಗ್ಲೀಷ್ನಲ್ಲಿ ಇಂಟರ್ ಸ್ಟೇಟ್ ಕೌನ್ಸಿಲ್ ಅಂತ ನಾವು ಕರಿತೇವೆ, ಇಂಟರ್ ಸ್ಟೇಟ್ ಕೌನ್ಸಿಲ್ ಅಂತ. ಇದನ್ನು ಯಾವೊಂದು ಆರ್ಟಿಕಲ್ ಅಡಿಯಲ್ಲಿ ಬಳಸಲಾಗಿದೆ ಅಂತ ನೋಡಿ, ತುಂಬ ಡೆಪ್ತಲ್ಲಿ ಈಗ ಹೋಗ್ತಾ ಇದ್ದಾರೆ. ಇತ್ತೀಚೆಗೆ ಮುಗೀತು ಫಂಡಮೆಂಟಲ್ ರೈಟ್ಸ್ ಎಲ್ಲಿಂದ ಎಲ್ಲಿಗೆ ಬರುತ್ತೆ, ಯಾವ ಭಾಗದಲ್ಲಿ ಬರ್ತದೆ ಅಂತ ಕೇಳೋದು, ಮತ್ತು ಇಲ್ಲಿ ಎಲೆಕ್ಷನ್ ಕಮಿಷನ್ ಯಾವ ಭಾಗದಲ್ಲಿ ಬರುತ್ತೆ ಅಂತ ಕೇಳೋದು ಎಲ್ಲ ಹೋಯಿತು. ಈಗ ಡೈರೆಕ್ಟಾಗಿ ಏನು ಕೇಳ್ತಿದ್ದಾರೆ, ಡೆಪ್ತಾಗಿ ಇಲ್ಲಿ ನಿಮಗೆ ಆರ್ಟಿಕಲ್ಸ್ ಬಗ್ಗೆ ಕೇಳ್ತಾ ಇದ್ದಾರೆ ನೋಡಿ, ಅನುಚ್ಛೇದದ ಬಗ್ಗೆ ಕೇಳ್ತಾ ಇದ್ದಾರೆ. ಅದಕ್ಕಾಗಿ ನೀವೇನು ಮಾಡಬೇಕು, ಈ ಪೊಲಿಟಿಯನ್ನು ಓದಬೇಕಾದ್ರೆ ನೀವು ಈಗ ಏನು ಆರ್ಟಿಕಲ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಗಳನ್ನು ತಿಳ್ಕೊಳ್ತಕ್ಕಂಥದ್ದು ಅತಿ ಇಂಪಾರ್ಟೆಂಟ್ ಆಗಿರ್ತದೆ. ಓಕೆನಾ. ಇಲ್ಲಿ ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ ಇಲ್ಲಿ ಅನುಚ್ಛೇದ 263, ಅನುಚ್ಛೇದ 263 ಆಪ್ಷನ್ 2 ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ನಾವು ಮುಂದಿನ ಒಂದು ಪ್ರಶ್ನೆಗೆ ನಾವು ಹೋಗೋದಾದರೆ ಇಲ್ಲಿ ಇಂಗ್ಲೀಷ್ನಲ್ಲೂ ಕೂಡ ಕೊಟ್ಟಿದ್ದೇನೆ, ನೋಡ್ಕೋಬೋದು, ನಿಮಗೆ ಬೇಕಾದಲ್ಲಿ ನೋಡ್ಕೊಳ್ಳಿ. ನಾವು ಕನ್ನಡದ ವಿದ್ಯಾರ್ಥಿಗಳು ತುಂಬ ಜನ ಇರೋ ಕಾರಣದಿಂದಾಗಿ ಕನ್ನಡದಲ್ಲಿ ನಾನು ಹೇಳ್ಕೊಳ್ತಾ ಹೋಗ್ತೇನೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ, ಯಾವುದರ ಒಂದು ಪರಿಣಾಮವಾಗಿ ಭಾರತದ ಚುನಾವಣೆಗಳಲ್ಲಿ ನೋಟಾ ಎಂಬತಕ್ಕಂಥದ್ದು ಆಯ್ಕೆಯನ್ನು ಪರಿಚಯ ಮಾಡಲಾಯಿತು ಅಂತ. ಮೇಲಿನ ಯಾವುದೂ ಅಲ್ಲ ಎಂಬತಕ್ಕಂಥ ಒಂದು ನೋಟ್, ನನ್ ಆಫ್ ದಿ ಎಬವ್ ಎಂಬತಕ್ಕಂಥದ್ದನ್ನು ಯಾವುದರಿಂದ ಪರಿಚಯ ಮಾಡಲಾಯಿತು ಅಂತ ನೋಡಿ. ತುಂಬ ಜನ ಇದನ್ನು ಏನಪ್ಪ ಮಾಡಿದ್ದಾರೆ ಅಂತ, ನಾವು ಇಲ್ಲಿ ಓದಿಸಿದ್ದೀವಿ ಅಂತ ಎಲ್ಲರೂ ಕೂಡ ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಆದರೆ 2023ರಲ್ಲಿ ಯಾವುದೋ ಕರೆಂಟ್ ಅಫೇರ್ಸಲ್ಲಿ ಬಂದಿರತಕ್ಕಂಥ ಒಂದು ಕ್ವಶನನ್ನು 2025ರಲ್ಲಿ ಪರೀಕ್ಷೆಯನ್ನು ಬರಿತಾ ಇದ್ದೀರಾ, 2025 ಎಂಡಲ್ಲಿ. ಅದಕ್ಕೆ ನೀವು 2013ರ ಒಂದು ಕರೆಂಟ್ ಅಫೇರ್ಸ್ PDF ಯಾರೂ ಕೂಡ ಓದಲ್ಲ, ಆಯಿತಾ. ನಿಮಗೇನು ಗೊತ್ತಿರಬೇಕು, ಈ ಒಂದು ನೋಟಾ ಎಂಬತಕ್ಕಂಥದ್ರ ಬಗ್ಗೆ ಗೊತ್ತಿರಬೇಕು. ಯಾಕೆ ಅಂತ ಇತ್ತೀಚೆಗೆ ಏನಪ್ಪ ಆಯಿತು ಅಂತ ಅಂದರೆ ವೋಟ್ಗಳು ಎಲ್ಲ ಕೂಡ ಆದವು, ಅಥವಾ ಇಲ್ಲಿ ಚುನಾವಣೆಗಳು ನಡೆದವು. ಚುನಾವಣೆಗಳಿಗೆ ಸಂಬಂಧಪಟ್ಟಂತೆ ಒಂದು ವಿಡಿಯೋನ ಮಾಡಿದ್ದೇನೆ. ಆ ಒಂದು ವಿಡಿಯೋ ಯಾರ್ಯಾರು ನೋಡಿರ್ತೀರ, ಸ್ವಲ್ಪ ನೀವು ಅದನ್ನು ಕರೆಕ್ಟಾಗಿ ನೋಡಿದ್ರಿ ಅಂತ ಅಂದರೆ ನಿಮಗೆ ಅಲ್ಲಿ ಏನಪ್ಪ ಸಿಗುತ್ತೆ ಅಂತ ಅಂದರೆ ಸುಪ್ರೀಂ ಕೋರ್ಟ್ ತೀರ್ಪು 2013ರ ಪ್ರಕಾರ ಬರುತ್ತೆ ಅಂತ ನಿಮಗೆ ಡೈರೆಕ್ಟಾಗಿ ಸಿಗುತ್ತೆ. ಯಾವಾಗಪ್ಪ ಮಾಡಿದ್ದೇನೆ ಅಂತ ಇತ್ತೀಚೆಗೆ ಮಾಡಿದ್ದೇನೆ ನಾನು ನೋಡಿ, ತುಂಬ ಲೇಟ್ ಕೂಡ ಮಾಡಿಲ್ಲ. 2013ರಲ್ಲಿ ಕರೆಂಟ್ ಅಫೇರ್ಸ್ ಮಾಡಿರೋದನ್ನು ಕೆಲವೊಬ್ಬ ಟೀಚರ್ಸ್ಗಳು ಏನಪ್ಪ ಮಾಡ್ತಿದ್ದಾರೆ ಅಂತಂದರೆ ನಾವು ಇಲ್ಲಿ ಓದಿಸಿದ್ದೇವೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಆದರೆ ನಮ್ಮ ಒಂದು ಪ್ರಕಾರ ಸುಪ್ರೀಂ ಕೋರ್ಟ್ ತೀರ್ಪು 2013 ಏನಿದೆ, ಚುನಾವಣೆ ಅಂತಕ್ಕಂಥ ಒಂದು ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ಹೇಳಿದ್ದೇನೆ, ಅಲ್ಲಿ ನೀವು ನೋಡ್ಬೋದು. ಇಲ್ಲಿ ಆಪ್ಷನ್ 1 ಸರಿಯಾದ ಉತ್ತರ ಆಗಿದೆ. ಓಕೆನಾ, ಆಪ್ಷನ್ 1 ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ ನಾವು ನೋಡೋಣ. ನೋಡಿ, ಮುಂದಿನ ಪ್ರಶ್ನೆ ಏನಿದೆ ಅಂತಂದರೆ ಭಾರತದಲ್ಲಿ ರಾಷ್ಟ್ರಪತಿ ಚುನಾವಣೆಯಲ್ಲಿ ಕೆಳಗಿನವುಗಳು ಯಾವುದು ಇಲ್ಲಿ ಚುನಾವಣಾಧಿಕಾರಿ ಆಗಿರ್ತಾರೆ ಅಂತ. ರಾಷ್ಟ್ರಪತಿ ಚುನಾವಣೆಯಲ್ಲಿ ಚುನಾವಣಾಧಿಕಾರಿ ಯಾರಾಗಿರ್ತಾರೆ ಅಂತ ಇಲ್ಲಿ ಕೇಳಿದರೆ ಏನಪ್ಪ ಪ್ರಶ್ನೆ ಅಂತಂದರೆ ಇಲ್ಲಿ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಲೋಕಸಭೆಯ ಒಂದು ಪ್ರಧಾನ ಕಾರ್ಯದರ್ಶಿಗಳು. ಲೋಕಸಭೆಯ ಪ್ರಧಾನ ಕಾರ್ಯದರ್ಶಿಗಳು ಏನಿರುತ್ತೆ, ಜನರಲ್ ಸೆಕ್ರೆಟರಿ ಅಂತ ಕರಿತೇವೆ. ಲೋಕಸಭೆ ಜನರಲ್ ಸೆಕ್ರೆಟರಿ ಏನಾಗಿರ್ತಾರೆ, ಚುನಾವಣಾ ಅಧಿಕಾರಿಗಳು ಇಲ್ಲಿ ಆಗಿರ್ತಾರೆ ಅಂತ. ಆಪ್ಷನ್ 2 ಇಲ್ಲಿ ಸರಿಯಾದ ಉತ್ತರ. ಅದೇ ರೀತಿ ನಾವು ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ನಾವು ಮುಂದಿನ ಪ್ರಶ್ನೆ ಏನಪ್ಪ ಅಂತಂದರೆ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. 2 ಹೇಳಿಕೆಗಳನ್ನು ನೀಡಲಾಗಿದೆ. ಒಂದನ್ನು ಪ್ರತಿಪಾದನೆ ಎಂದು ಮತ್ತು ಇನ್ನೊಂದನ್ನು ಕಾರಣ ಎಂದು ಹೆಸರಿಸಲಾಗಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಅಲ್ಪಸಂಖ್ಯಾತರ ಸಂವಿಧಾನಾತ್ಮಕ ಒಂದು ಹಕ್ಕುಗಳನ್ನು ಕಾಪಾಡಲು ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗವನ್ನು ಸ್ಥಾಪನೆ ಮಾಡಲಾಯಿತು ಅಂತ ಮೊದಲನೇ ಹೇಳಿಕೆ. ನೆಕ್ಸ್ಟ್ 2ನೇ ಹೇಳಿಕೆ ನೋಡ್ಬೋದು, ಆಯೋಗವು ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ ಸಂಬಂಧಿಸಿದ ನೀತಿಗಳನ್ನು ನೇರವಾಗಿ ಅನುಷ್ಠಾನಗೊಳಿಸುತ್ತೆ ಅಂತ 2ನೇದು. ಇಲ್ಲಿ ಯಾವುದು ಸರಿ ಅಂತ ನೋಡೋದಾದರೆ ಇಲ್ಲಿ 1ನೇದು ಸರಿ. ಅಲ್ಪಸಂಖ್ಯಾತರ ಸಂವಿಧಾನದ ಒಂದು ಹಕ್ಕುಗಳನ್ನು ಕಾಪಾಡಲು ರಾಷ್ಟ್ರೀಯ ಅಲ್ಪಸಂಖ್ಯಾತರ ಒಂದು ಆಯೋಗವನ್ನು ಸ್ಥಾಪನೆ ಮಾಡಿದರು, ಇದು ಸರಿ. ಆದರೆ ಆಯೋಗವು ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ ಸಂಬಂಧಿಸಿದ ನೀತಿಗಳನ್ನು ನೇರವಾಗಿ ಅನುಷ್ಠಾನಗೊಳಿಸಿದೆ ಅಂತ ಏನಿದೆ, ಇದು ತಪ್ಪು. ನೇರವಾಗಿ ಮಾಡೋದಿಲ್ಲ ಇದು, ಹಾಗಾಗಿ ಇದು ತಪ್ಪು. ಹಾಗಾಗಿ ಆಪ್ಷನ್ 3 ನೋಡಿ, ಎ ಸರಿ ಇದೆ ಆದರೆ ಆರ್ ತಪ್ಪಿದೆ, ಇದು ಸರಿಯಾದ ಉತ್ತರ. ಓಕೆನಾ. ಮುಂದಿನ ಒಂದು ಪ್ರಶ್ನೆಗೆ ನಾವು ಹೋಗೋಣ. ಓಕೆ, ಇಲ್ಲೂ ಕೂಡ ಹೊಂದಿಸಿ ಬರೆಯಿರಿ ಅಂತ ಈ ರೀತಿಯಾಗಿ ಈ ಪ್ರಶ್ನೆಗಳನ್ನು ಕೊಟ್ಟಿದ್ದರೆ ನೀವು ನೋಡ್ಬೋದು. ಕಾಲಮ್ 1ರಲ್ಲಿ ಇರತಕ್ಕಂಥ ಒಂದು ಸಾಮಾಜಿಕ ಚಳುವಳಿ 2000 ಇಸ್ವಿ ನಂತರದ ಒಂದು ಕಾಲಮ್ 2ರಲ್ಲಿ ಇರತಕ್ಕಂಥ ಒಂದು ಅದರ ಪ್ರಮುಖ ಬೇಡಿಕೆ ಕಾನೂನು ವಿಷಯಗಳೊಂದಿಗೆ ಹೊಂದಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ, ನಿರ್ಭಯ ಎಂಬತಕ್ಕಂಥದ್ದು ಎಲ್ಲರಿಗೂ ಕೂಡ ಗೊತ್ತಿದೆ. ಯಾರಿಗೆ ಗೊತ್ತಿಲ್ಲ ನಿರ್ಭಯ ಎಂಬತಕ್ಕಂಥದ್ದು ಎಲ್ಲರಿಗೂ ಕೂಡ ಗೊತ್ತಿದೆ. ಲಿಂಗಾಧಾರಿತ ಒಂದು ದೌರ್ಜನ್ಯಕ್ಕೆ ಕಠಿಣ ಕಾನೂನುಗಳನ್ನು ಮತ್ತು ಸುಧಾರಣೆಗಳನ್ನು ಇದರ ಮುಖಾಂತರ ತರಲಾಯಿತು. 2012ರಲ್ಲಿ ನಿರ್ಭಯ ಎಂಬತಕ್ಕಂಥ ಒಂದು ರೇಪ್ ಕೇಸ್ ಏನಿದೆ ಅದರಿಂದ ಈ ಒಂದು ನಿರ್ಭಯ ಚಳುವಳಿ ಹುಟ್ಟುಕೊಳ್ತದೆ. 1ನೇದು 3 ಬರಬೇಕು. ಇಲ್ಲಿ ಆಪ್ಷನ್ ಏನಲ್ಲೂ ಕೂಡ ಇದೆ, ಬಿನಲ್ಲೂ ಕೂಡ ಇದೆ. ನೆಕ್ಸ್ಟು ಇನ್ನೊಂದು ನೋಡ್ಬೋದು, ಭೀಮ್ ಆರ್ಮಿ ಸಂಘಟನೆ ಎಂಬತಕ್ಕಂಥದ್ದು. ನೋಡಿ, ಭೀಮ್ ಎಂಬತಕ್ಕಂಥದ್ದು ಎಲ್ಲರಿಗೂ ಕೂಡ ಗೊತ್ತಿದೆ. ಭೀಮ್ ಆರ್ಮಿ ಸಂಘಟನೆ ಯಾವುದಕ್ಕೆ ಮಾಡ್ತೀವಿ ಅಂತಲೂ ಕೂಡ ನಾವು ನೋಡ್ಬೋದು. ಏನಪ್ಪ ಮಾಡ್ತೀವಿ ಅಂತ ಅಂದರೆ ಏನು, ಪೌರತ್ವ ತಿದ್ದುಪಡಿ ಕಾಯ್ದೆ ವಿರುದ್ಧ ಸಂವಿಧಾನದ ಜಾತ್ಯತೀತತೆಯ ಒಂದು ರಕ್ಷಣೆ ಅಂತ. ಇಲ್ಲಿ 2ನೇದು ಒಂದಾಗ್ತದೆ. ಈಗ ಡೈರೆಕ್ಟಾಗಿ ನಾವು ಆನ್ಸರ್ ಮಾಡ್ಬೋದು. ಬಿ 4ನೇದಲ್ಲಿ ಯಾವುದರಲ್ಲಿದೆ, ಆಪ್ಷನ್ ಎನಲ್ಲಿದೆ. ಎ 3ನೇದು ಯಾವುದರಲ್ಲಿದೆ, ಆಪ್ಷನ್ ಎ ಮತ್ತು ಬಿನಲ್ಲಿದೆ. ಹಾಗಾದರೆ ಇದು ತಪ್ಪು, ಇದು ಸರಿ. ಡೈರೆಕ್ಟಾಗಿ ನಾವು ಆನ್ಸರ್ ಮಾಡ್ಬೋದು.
ನಿಮಗೆ ಒಂದು ಗೊತ್ತಿದ್ರೂ ಕೂಡ ಆನ್ಸರ್ ಮಾಡ್ಬೋದು. ಇದನ್ನು ಎಲಿಮಿನೇಷನ್ ಟೆಕ್ನಿಕ್ ಅಂತ ನಾವು ಕರಿತೇವೆ. ಎಲಿಮಿನೇಷನ್ ಟೆಕ್ನಿಕನ್ನು ಎಷ್ಟು ಜನರಿಗೆ ಗೊತ್ತಿರ್ತದೆ ಎಲಿಮಿನೇಷನ್ ಟೆಕ್ನಿಕ್ಕು ಅವರಿಗೆ ಸ್ವಲ್ಪ ಎಕ್ಸಾಮಲ್ಲಿ ಏನು ಸ್ಕೋರ್ ಮಾಡೋದು ಅತಿ ಸೂಕ್ತ ಅಥವಾ ಅತಿ ಸ್ವಲ್ಪ ಈಸಿ ಆಗ್ತದೆ ಅಂತ ನಾವು ಇಲ್ಲಿ ಹೇಳಬಹುದು. ಓಕೆ, ಮುಂದಿನ ಪ್ರಶ್ನೆ ನೋಡಿ. ಪೂರ್ವದತ್ತ ನೋಡು ಎಂಬತಕ್ಕಂಥದ್ದು ನೋಡಿ, ಪೂರ್ವದತ್ತ ನೋಡು ಎಂಬತಕ್ಕಂಥದ್ದು ಪೂರ್ವದತ್ತ ಕ್ರಿಯಾಶೀಲವಾಗು ನೀತಿಯಾಗಿ ಬದಲಾವಣೆ ಯಾವುದರ ಪ್ರಮುಖ ಉದ್ದೇಶ ಏನು ಅಂತ ಕೊಟ್ಟಿದ್ದಾರೆ. ಇಂಥ ಒಂದು ಪ್ರಶ್ನೆಗಳಿಗೆ ಯಾರೂ ಕೂಡ ಆನ್ಸರ್ ಮಾಡೋದಿಲ್ಲ. ಆದರೆ ಕೆಲವೊಬ್ಬರು ಸುಮ್ಮನೆ ಹಾಕಿ ಬಂದಿರ್ತಾರೆ, ಅವ್ರದ್ದು ಕೂಡ ಸರಿ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರ್ತವೆ. ಆದರೆ ಇಂಥ ಪ್ರಶ್ನೆಗಳಿಗೆ ಆನ್ಸರ್ನ ಮಾಡದೇ ಇರೋದು ತುಂಬ ಒಳ್ಳೆಯದು. ಆದರೆ ಇಲ್ಲಿ ನೋಡಿ, ನಾನು ಇಲ್ಲಿ ಸರಿಯಾದ ಉತ್ತರವನ್ನು ಹೇಳಿಬಿಡ್ತೇನೆ. ಪೂರ್ವ ಏಷ್ಯಾದೊಂದಿಗಿನ ಸಾಂಸ್ಕೃತಿಕ ಸಂಪರ್ಕ ಕೊಂಡಿಗಳನ್ನು ಸಕ್ರಿಯ ಆರ್ಥಿಕ ಮತ್ತು ರಣನೀತಿ ಸ್ಟ್ರಾಟಜಿಕ್ ಒಂದು ಸಹಭಾಗಿತ್ಯವನ್ನಾಗಿ ಪರಿವರ್ತನೆ ಮಾಡೋದು. ಆಪ್ಷನ್ 4 ಎಂಬತಕ್ಕಂಥದ್ದು ಇದು ಸರಿಯಾದ ಉತ್ತರ. ಓಕೆನಾ, ಇಂಥ ಪ್ರಶ್ನೆಗಳಿಗೆ ಯಾರೂ ಕೂಡ ಆನ್ಸರ್ ಮಾಡೋದಿಲ್ಲ. ಏನು 13 ಪ್ರಶ್ನೆಗಳನ್ನ ಹೇಳಿದೆ, 13 ಪ್ರಶ್ನೆಗಳು ಕೂಡ ಆನ್ಸರ್ ಮಾಡೋ ಥರ ಇದ್ದು, ಆದರೆ ಇದು ಇಲ್ಲ ಅಂತ ಹೇಳ್ಬೋದು. ನೆಕ್ಸ್ಟು ಮುಂದಿನ ಪ್ರಶ್ನೆ. ಇದನ್ನು ಎಲ್ಲರೂ ಕೂಡ ಬಿಟ್ಟು ಬರ್ತಾರೆ, ಆದರೆ ನೀವು ಏನು ಮಾಡಿದ್ದೀರಾ ನಮಗೆ ಗೊತ್ತಿಲ್ಲ. ನೆಕ್ಸ್ಟು ಮುಂದಿನ ಪ್ರಶ್ನೆ ನೋಡಿ. ಭಾರತದ ವಿವಿಧ ರಾಜ್ಯಗಳ ರಾಜಧಾನಿಗಳನ್ನು ಸ್ಥಾನವನ್ನು ಗಮನದಲ್ಲಿ ಇಟ್ಟುಕೊಂಡು ಪೂರ್ವದಿಂದ ಪಶ್ಚಿಮಕ್ಕೆ ಅವುಗಳ ಒಂದು ಕಾಲಕ್ರಮವನ್ನು ಗುರುತಿಸಿ ಅಂತ. ಅಂದರೆ ಇಲ್ಲಿ ಪಶ್ಚಿಮಕ್ಕೆ, ಪೂರ್ವದಿಂದ ಪಶ್ಚಿಮ, ಪೂರ್ವ ಅಂತಂದರೆ ಯಾವುದ್ರಲ್ಲಿ ಬರುತ್ತೆ, ಈ ಕಡೆ ಪೂರ್ವ ಅಂದರೆ ಬಂಗಾಳಕೊಲ್ಲಿ ಕಡೆ ಪೂರ್ವ, ಅರಬ್ಬಿ ಸಮುದ್ರದ ಕಡೆ ಪಶ್ಚಿಮ, ಈ ಕಡೆಯಿಂದ ಈ ಕಡೆ ಬರಬೇಕು. ಯಾವುದು ಮೊದಲು ಬರ್ತದೆ ಅಂತ ಇಲ್ಲಿ ಹೇಳಿದ್ದಾರೆ ಅಷ್ಟೇ. ಮತ್ತೇನೈತೆ ಇಲ್ಲಿ, ಅದನ್ನು ಬಿಟ್ಟರೆ ಏನೂ ಇಲ್ಲ. ನೋಡಿ, ಮೊದಲನೇದು ಯಾವ್ದು ಬರುತ್ತೆ, ಭಾರತ ಈ ರೀತಿಯಾಗಿದೆ ಆಯಿತಾ, ಈ ರೀತಿಯಾಗಿದೆ. ಇದನ್ನು ಮೇಲ್ಗಡೆ ಬಿಡಿಸೋದಕ್ಕಾಗಲ್ಲ, ಅದನ್ನು ನೀವು ತಿಳ್ಕೊಳ್ಳಿ. ಈಗ ಬಿಡಿಸಿದ್ದೇನೆ ಅಂತ ಅಂದ್ಕೊಂಡಿದ್ದೇನೆ. ನೋಡಿ, ಭಾರತ ಈ ರೀತಿಯಾಗಿದೆ ಅಂತ ಅಂದ್ಕೊಳ್ಳಿ. ಹೈದರಾಬಾದ್ ಇಲ್ಲಿದೆ ಆಯಿತಾ, ಹೈದರಾಬಾದ್ ಇಲ್ಲಿ ಈ ಒಂದು ಭಾಗದಲ್ಲಿ ಕಂಡು ಬರ್ತದೆ. ರೆಡ್ ಕಲರಿಂದ ಮಾರ್ಕ್ ಮಾಡೋಣ. ಹೈದರಾಬಾದ್ ಇಲ್ಲಿ ಬರ್ತದೆ, ಚೆನ್ನೈ ಇಲ್ಲಿ ಬರ್ತದೆ, ಭುವನೇಶ್ವರ ಇಲ್ಲಿ ಬರ್ತದೆ, ಕಲ್ಕತ್ತಾ ಇಲ್ಲಿ ಬರ್ತದೆ. ನೋಡಿ, ಯಾಕಪ್ಪ ಹೈದರಾಬಾದ್, ಚೆನ್ನೈ, ಕಲ್ಕತ್ತಾ, ಭುವನೇಶ್ವರನ್ನೇ ಯಾಕೆ ತೊಗೊಂಡೆ ಅಂತ ಅಂದರೆ, ಮೊದಲನೇ ಆಪ್ಷನ್ ನೋಡಿ ಎಲ್ಲದರಲ್ಲೂ ಒಂದನೇದರಲ್ಲಿ ಹೈದರಾಬಾದ್ ಮೊದಲಿದೆ, ಎರಡನೇದರಲ್ಲಿ ಚೆನ್ನೈ ಮೊದಲಿದೆ, ಮೂರನೇದರಲ್ಲಿ ಕೋಲ್ಕತ್ತಾ ಮೊದಲಿದೆ, ನಾಲ್ಕನೇದರಲ್ಲಿ ಭುವನೇಶ್ವರ ಮೊದಲಿದೆ. ನೋಡಿ, ಪೂರ್ವದಲ್ಲಿ ಅತಿ ಪೂರ್ವದಲ್ಲಿ ಮಾರ್ಕ್ ಮಾಡಿರ್ತಕ್ಕಂಥದ್ದು ಪ್ಲೇಸ್ ಯಾವುದು ನೀವು ನೋಡ್ಬೋದು, ಕಲ್ಕತ್ತಾ. ನೋಡಿ, ಕಲ್ಕತ್ತಾ ಎಲ್ಲಿದೆ, ಈ ಒಂದು ಭಾಗದಲ್ಲಿ, ಕೋಲ್ಕತ್ತಾ ಇಲ್ಲಿ ಇರ್ತಕ್ಕಂಥದ್ದು. ಓಕೆನಾ, ಹಾಗಾಗಿ ಡೈರೆಕ್ಟಾಗಿ ನಾವು ಹೇಳ್ಬೋದು ಆಪ್ಷನ್ 3 ಸರಿಯಾದ ಉತ್ತರ ಅಂತ. ಈಸಿಯಾಗಿ ನಾವು ಇದನ್ನು ಕೂಡ ಆನ್ಸರ್ನ ಮಾಡ್ಬೋದಾಗಿತ್ತು. ಅದೇ ರೀತಿ ನಾವು ಮುಂದಿನ ಒಂದು ಪ್ರಶ್ನೆಗಳನ್ನು ನೋಡೋಣ. ನೋಡಿ, ಮುಂದಿನ ಪ್ರಶ್ನೆ ಏನಿದೆ. ಓಕೆ ನೋಡಿ, ಜನಸಂಖ್ಯಾ ಶ್ರೇಣಿಯ ಆಧಾರದ ಮೇಲೆ ಜನಗಣತಿಯನ್ನು ಆರೋಹಣ ಕ್ರಮದಲ್ಲಿ ಜೋಡಿಸಿ ಅಂತ. ಆರೋಹಣ ಅಂತಂದರೆ ಏರಿಕೆ ಕ್ರಮ ಅಂತ. ಓಕೆನಾ, ನೋಡಿ, ಮೆಟ್ರೋಪಾಲಿಟನ್ ಸಿಟಿ ಇದೆ, ಮೆಗಾ ಸಿಟಿ ಇದೆ, 1 ಲಕ್ಷ ನಗರ ಅಥವಾ 1 ಲ್ಯಾಕ್ ಸಿಟಿ ಇದೆ, ಪಟ್ಟಣ ಇದೆ, ಮಧ್ಯಂತರ ಪಟ್ಟಣ ಅಥವಾ ಇಂಟರ್ಮೀಡಿಯೇಟ್ ಟೌನ್ಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ, 16ನೇ ಸರಿಯಾದ ಉತ್ತರವನ್ನು ನೋಡೋಣ. ನೋಡಿ, ಮೊದಲನೇದು ಏನಪ್ಪ ಬರುತ್ತೆ ಅಂತ ಅಂದರೆ, ಇಲ್ಲಿ ಮೊದಲನೇದು ಪಟ್ಟಣಗಳು ಕೊಟ್ಟಿದ್ದಾರೆ, ನೆಕ್ಸ್ಟು ಮೆಟ್ರೋಪಾಲಿಟನ್ ಸಿಟಿ ಕೊಟ್ಟಿದ್ದಾರೆ, ಮಧ್ಯಂತರ ಪಟ್ಟಣ ಅಂತ ಕೂಡ ಕೊಟ್ಟಿದ್ದಾರೆ, ನೆಕ್ಸ್ಟು ಇಲ್ಲಿ 4ನೇದು ಬಿ ಮೆಗಾ ಸಿಟಿ ಅಂತಲೂ ಕೂಡ ಕೊಟ್ಟಿದ್ದಾರೆ. ನೋಡಿ, ಮೊದಲನೇದು ಯಾವ್ದು ಬರುತ್ತೆ ಅಂತ ಅಂದರೆ ಪಟ್ಟಣಗಳು ಬರ್ತದೆ. ಪಟ್ಟಣಗಳಾದಮೇಲೆ ಮಧ್ಯಂತರ ಇಂಟರ್ಮೀಡಿಯೇಟ್ ಟೌನ್ಸ್. ಇಂಟರ್ಮೀಡಿಯೇಟ್ ಟೌನ್ಸ್ ಅಂದರೆ ಈ ಕಡೆ ಫುಲ್ ಟೌನ್ಸು ಅಲ್ಲ, ಈ ಕಡೆ ಪಟ್ಟಣವೂ ಅಲ್ಲ, ಪಟ್ಟಣಕ್ಕಿಂತ ದೊಡ್ಡದು, ಟೌನ್ಸ್ಗಿಂತ ಸಣ್ಣದು ಅಂತ ಮಧ್ಯಂತರ ಪಟ್ಟಣಗಳು ಅಂತಾರೆ. ಮೊದಲನೇದು ಡಿ ಬರಬೇಕು, ಯಾವುದರಲ್ಲಿದೆ, ಡಿ 1ರಲ್ಲೇ ಇರ್ತಕ್ಕಂಥದ್ದು, 16ನೇದು 1 ಸರಿಯಾದ ಉತ್ತರ. ನೆಕ್ಸ್ಟು ಮಧ್ಯಂತರ ಪಟ್ಟಣಗಳು ಬರ್ತವೆ, ನೆಕ್ಸ್ಟು 1 ಲಕ್ಷ ನಗರ ಬರ್ತದೆ, ನೆಕ್ಸ್ಟು ಇಲ್ಲಿ ಏನಪ್ಪ ಬರುತ್ತೆ ಅಂದರೆ ಮೆಟ್ರೋಪಾಲಿಟನ್ ಸಿಟಿ ಬರುತ್ತೆ ಮತ್ತು ಮೆಗಾ ಸಿಟಿ ಬರ್ತದೆ. ಓಕೆನಾ, ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ ನಾವು ಈಗ ನೋಡೋಣ. ಇಲ್ಲಿ ಕೆಳಗಿನವುಗಳಲ್ಲಿ ಯಾವ ಅರಣ್ಯದ ಪ್ರಕಾರವು ಭಾರತದಲ್ಲಿ ಅತ್ಯಂತ ವ್ಯಾಪಕವಾಗಿದೆ ಅಂತ ಇಲ್ಲಿ ಪ್ರಶ್ನೆ. ಯಾವ ಅರಣ್ಯ ಅತಿ ಹೆಚ್ಚಾಗಿ ಇರತಕ್ಕಂಥ ಅರಣ್ಯ ಯಾವುದು ಅಂತ, ಯಾವುದಪ್ಪ ಅಂತ ಅಂದರೆ ಉಷ್ಣವಲಯದ ಎಲೆಯುದುರುವ ಅರಣ್ಯಗಳು, ಡೆಸಿಡಿಯೋಸ್ ಫಾರೆಸ್ಟ್ಸ್ ಅಂತ ಕರೀತೇವೆ. ಟೆಂಪರೇಟ್ ಡೆಸಿಡಿಯೋಸ್ ಫಾರೆಸ್ಟ್ ಅಂತ. ಓಕೆನಾ, ಆಪ್ಷನ್ 3 ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ ಮತ್ತು ಸರಿಯಾದ ಉತ್ತರವನ್ನು ನೀಡಿರುವ ಕೋಡ್ಗಳನ್ನು ಬಳಸಿ ಆಯ್ಕೆ ಮಾಡಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ, ಸುನಾಮಿಗಳು ಉಬ್ಬರವಿಳಿತ ಅಲೆಗಳು ಅಂತ ಕೊಟ್ಟಿದ್ದಾರೆ. ಸುನಾಮಿಗಳು ಸಾಮಾನ್ಯವಾಗಿ ಭೂಕಂಪದ ಚಟುವಟಿಕೆಗಳ ಪರಿಣಾಮವಾಗಿ ಉಂಟಾಗ್ತಕ್ಕಂಥ ದೊಡ್ಡ ಅಲೆಗಳಾಗಿವೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ 3ನೇದು ಕೇವಲ ಲಂಬ ಭೂಕಂಪದ ಅಡಚಣೆ ಮಾತ್ರ ಸುನಾಮಿಗಳಿಗೆ ಕಾರಣ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ 4ನೇದು ಪ್ರತಿ 2 ಮತ್ತು 3 ವರ್ಷಗಳಿಗೆ ಒಮ್ಮೆ ದೊಡ್ಡ ಸುನಾಮಿಗಳು ಇಲ್ಲಿ ಕಂಡು ಬರ್ತವೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಯಾವುದು ಸರಿ ಇಲ್ಲಿ ನೋಡಿ, ಸುನಾಮಿಗಳು ಉಬ್ಬರವಿಳಿತ ಅಲೆಗಳು ಅಂತ ಕೊಟ್ಟಿದ್ದಾರೆ. ಉಬ್ಬರವಿಳಿತ ಅಲೆಗಳು ಅಲ್ಲ, ಇಲ್ಲಿ ಸುನಾಮಿಗಳು ಸಾಮಾನ್ಯವಾಗಿ ಭೂಕಂಪದ ಚಟುವಟಿಕೆಗಳ ಪರಿಣಾಮವಾಗಿ ಉಂಟಾಗುವ ದೊಡ್ಡ ಅಲೆಗಳು. ಇದು ಸರಿ, ಬಿ ಸರಿ ಇದೆ ನೋಡಿ.
ಬಿ ಯಾವ್ಯಾವುದರಲ್ಲಿದೆ, ಇದರಲ್ಲೂ ಇದೆ, ಇದರಲ್ಲೂ ಇದೆ, ಇದರಲ್ಲೂ ಇದೆ, ಇದರಲ್ಲೂ ಇದೆ. ಅದರಿಂದ ನಮಗೇನು ಕೂಡ ಯೂಸ್ ಇಲ್ಲ. ನೆಕ್ಸ್ಟು, ಕೇವಲ ಲಂಬ ಭೂಕಂಪನ ಅಡಚಣೆಗೆ ಮಾತ್ರ ಸುನಾಮಿಗಳು ಕಾರಣ ಆಗ್ತವೆ ಅಂತ. ಹೌದು, ಇದು ಕೂಡ ಲಂಬ ಭೂಕಂಪನ ಅಡಚಣೆಗೆ ಮಾತ್ರ ಇಲ್ಲಿ ಸುನಾಮಿಗಳು ಕಾರಣ ಆಗ್ತವೆ. ಸಿ ಯಾವ್ಯಾವುದರಲ್ಲಿದೆ ನೋಡಿ, ಇದರಲ್ಲೂ ಇದೆ, ಇದರಲ್ಲೂ ಇದೆ, ಇದರಲ್ಲಿದೆ, ಆದರೆ ಇದರಲ್ಲಿಲ್ಲ, ಇದು ತಪ್ಪು. ಓಕೆನಾ, 4ನೇದು ಬರೋದಿಲ್ಲ. ನೆಕ್ಸ್ಟ್ 3ನೇದು, ಪ್ರತಿ 2ರಿಂದ 3 ವರ್ಷಗಳಿಗೊಮ್ಮೆ ದೊಡ್ಡ ಸುನಾಮಿಗಳು ಕಂಡು ಬರ್ತವೆ ಅಂತ. ಯಾವ್ಯಾವುದರಲ್ಲಿದೆ, ಬಿ ಸಿ ಡಿ ಇದರಲ್ಲಿದೆ ಮತ್ತು ಇದರಲ್ಲಿದೆ. ಹಾಗಾಗಿ ಇಲ್ಲಿ 1ನೇದು ಸುನಾಮಿಗಳು ಉಬ್ಬರವಿಳಿತ ಅಲೆಗಳು ಅಂತ ಕೊಟ್ಟಿದ್ದಾರೆ. ಅಲೆಗಳು ಅಲ್ಲ, ಅದು 2ನೇದು ಸರಿ, ಆದರೆ 1ನೇದು ತಪ್ಪು. 1ನೇದು ತಪ್ಪು ಅಂತಂದರೆ ಇದು ಕೂಡ ಅಲ್ಲ. 16ನೇದು 18ನೇದು 3 ಇಲ್ಲಿ ಸರಿದ ಉತ್ತರ ಆಗಿದೆ. ಅದೇ ರೀತಿ ನಾವು ಮುಂದಿನ ಒಂದು ಪ್ರಶ್ನೆಗೆ ನಾವು ಹೋಗೋಣ. ಹೊಂದಿಸಿ ಬರೀರಿ ಅಂತ ಇಲ್ಲಿ ಕೊಟ್ಟಿದ್ದಾರೆ, ನೋಡ್ಬೋದು. ಬಾರೋಮೀಟ್ರ್ ಅಂತ ಕೊಟ್ಟಿದ್ದಾರೆ, ಹೈಗ್ರೋಮೀಟ್ರ್ ಅಂತ ಇದೆ, ಅನಿಮೋಮೀಟ್ರ್ ಅಂತ ಇದೆ, ಥರ್ಮೋಮೀಟ್ರ್ ಅಂತ ಇದೆ. ನೋಡಿ, ಥರ್ಮೋಮೀಟ್ರ್ ಈಸಿಯಾಗಿ ಹೇಳ್ತೀರಾ ಉಷ್ಣಾಂಶ ಅಂತ. 4ನೇದು 1ನೇದು ಆಪ್ಷನ್ ಯಾವುದಲ್ಲಿದೆ, ಎಲ್ಲೆಲ್ಲಿದೆ ಅಂತ ನೀವು ನೋಡ್ಬೋದು. 4ನೇದು ಇರತಕ್ಕಂಥ ಒಂದು D1 ಎಂಬತಕ್ಕಂಥ ಆಪ್ಷನ್ ಇಲ್ಲೊಂದಿದೆ ಮತ್ತು ಇಲ್ಲೊಂದಿದೆ. ಇವೆರಡು ಕೂಡ ಡೈರೆಕ್ಟಾಗಿ ಎಲಿಮಿನೇಟ್ ಆಗ್ತವೆ. ನೆಕ್ಸ್ಟು ಇಲ್ಲಿ ನೋಡ್ಬೋದು, ಬಾರೋಮೀಟ್ರ್ ಎಂಬತಕ್ಕಂಥದ್ದು. ಬಾರೋಮೀಟ್ರ್ ಆರ್ದ್ರತೆಯ ಬಗ್ಗೆ ಹೇಳ್ತದೆ. ಬಾರೋಮೀಟ್ರ್ ಏನು ಹೇಳ್ತದೆ, ಆರ್ದ್ರತೆ, ಪ್ರೆಷರ್ ಬಗ್ಗೆ ಹೇಳ್ತದೆ. 1ನೇದು 4 ಎಲ್ಲಿದೆ, ಇದರಲ್ಲೂ ಕೂಡ ಇಲ್ಲ. ಹಾಗಾಗಿ ಆಪ್ಷನ್ 2. ನೋಡಿ, ಈಸಿಯಾಗಿ ನಾವು ಆನ್ಸರ್ ಮಾಡ್ಬೋದು. ಯಾವ ರೀತಿ ಆನ್ಸರ್ ಮಾಡ್ಬೋದು ಅಂದರೆ ಈಸಿಯಾಗಿ ಮಾಡ್ಬೋದು. ಯಾರು ಮ್ಯಾಕ್ಸಿಮಮ್ ಆನ್ಸರ್ ಮಾಡಿರ್ತೀರ ಅವರಿಗೆ ಮಾತ್ರ ಜಾಬ್ ಸಿಗ್ತದೆ. ಮೋರ್ ದ್ಯಾನ್ 90% ಇಲ್ಲಿ ಸ್ಕೋರ್ ಮಾಡ್ತಾರೆ ಇಂಥ ಒಂದು ಪ್ರಶ್ನೆ ಪತ್ರಿಕೆಯನ್ನು. ಆಯಿತಾ, ನೆಕ್ಸ್ಟು ನೋಡೋಣ. ಜಾಗತಿಕ ತಾಪಮಾನ ಏರಿಕೆಗೆ ಕೊಡುಗೆ ನೀಡುವ ಹಸಿರು ಮನೆ ಅನಿಲಗಳು ಕನಿಷ್ಠದಿಂದ ಗರಿಷ್ಠವರೆಗೆ ಜೋಡಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ, ಕಾರ್ಬನ್ ಡೈಆಕ್ಸೈಡ್, ಸಲ್ಫರ್ ಹೆಕ್ಸಾಫ್ಲೋರೈಡ್, ಮೀಥೇನ್, ಹೈಡ್ರೋಕ್ಲೋರೋ ಫ್ಲೋರೋಕಾರ್ಬನ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ನೋಡ್ಬೋದು. ಮೊದಲನೇದು ಯಾವ್ದು ಬರುತ್ತೆ ಅಂತಾನೆ, ಸಲ್ಫರ್ ಹೆಕ್ಸಾಫ್ಲೋರೈಡ್ ಅಂತಕ್ಕಂಥದ್ದು ಬರುತ್ತೆ, SF6 ಅಂತ. ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತ ಅಂದರೆ ಡಿ, ಅಂದರೆ ಹೈಡ್ರೋಕ್ಲೋರೋಫ್ಲೋರೋಕಾರ್ಬನ್ ಬರ್ತದೆ. ನೆಕ್ಸ್ಟ್ ಅದಾದ ಬಳಿಕ ಇಲ್ಲಿ ಮೀಥೇನ್ ಬರ್ತದೆ. ಕೊನೆಯದಾಗಿ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬರ್ತದೆ. ಹಾಗಾಗಿ ಯಾವುದು ಆಪ್ಷನು, ಇದು ಸರಿಯಾದ ಉತ್ತರ. ಓಕೆನಾ, ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ನೋಡಿ, ಮುಂದಿನ ಪ್ರಶ್ನೆಗೆ ಹೋಗೋಣ ಅಂದರೆ ಹೋಗ್ತೇನೆ, ಇಲ್ಲ ಅಂತಾನೆ ಈಗಾಗಲೇ 21 ನಿಮಿಷ ಆಗಿದೆ. ಮುಂದಿನ ತರಗತಿಗಳಲ್ಲಿ ಬೇಕಾದರೆ ನಾನು ಇನ್ನೂ ಕೂಡ 80 ಪ್ರಶ್ನೆಗಳಿದ್ದಾವೆ. ಈಸಿಯಾಗಿ ನೋಡ್ಕೊಳ್ತಾ ಹೋಗೋಣ. 11ನೇ ತಾರೀಕು ಎಕ್ಸಾಮ್ ಇದೆ, ಇನ್ನೂ ಕೂಡ ತುಂಬ ಟೈಮ್ ಇದೆ, ನೋಡ್ಕೊಳ್ತಾ ಹೋಗೋಣವಂತೆ. ನಮ್ಮ ಒಂದು ತರಗತಿಗಳು ನಿಮಗೆ ಎಲ್ಲರಿಗೂ ಕೂಡ ಹೇಗೆ ಅನಿಸ್ತದೆ, ಎಲ್ಲರೂ ಕೂಡ ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿ. ಇಲ್ಲಿವರೆಗೂ ತರಗತಿಗಳನ್ನು ನೋಡ್ತಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಏನಪ್ಪ ಮಾಡ್ತೇನೆ ಅಂತ ಧನ್ಯವಾದಗಳನ್ನು ತಿಳಿಸ್ತೇನೆ. ಅದಾದ ಬಳಿಕ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಇದೇ ರೀತಿ ನಿಮಗೆ ಚಾನಲ್ನಲ್ಲಿ ಹೊಸ ವಿಡಿಯೋಗಳು, ಕ್ಲಾಸ್ಗಳು ಸಿಗ್ತಾ ಹೋಗ್ತವೆ. ಅದನ್ನು ಕೂಡ ನೀವು ನೋಡ್ಕೊಳ್ತಾ ಹೋಗ್ಬೋದು. ಓಕೆನಾ, ವಿಡಿಯೋನಲ್ಲಿ ಮುಗಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ.